Students, in the last class we have completed question number 27, that is a reported speech. Now in this class, let us go to question number 28. Question number 28. You have two model question papers in your textbook. Come to the question 28, page number 146. Students, you take the help of your textbook. Then you can understand your question paper pattern. Otherwise, it becomes difficult for you to understand how is your question paper. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅಂತೇಳಿ ನಿಮಗೆ ಕಷ್ಟ ಆಗುತ್ತೆ ಊಹಿಸ್ಕೊಳ್ಳಿಕ್ಕೆ. ಆದ್ದರಿಂದ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ನೀವು ಅಲ್ಲಿಗೆ ಬನ್ನಿ, ಆ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವೇನು ಕ್ವಶನ್ ನಂಬರ್ ಅಂತ ಹೇಳ್ತೀವಲ್ಲ, ಆ ಕ್ವಶನಿಗೆ ಬನ್ನಿ, ಆವಾಗ ನಿಮಗೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಗುತ್ತೆ. ನಾನೀಗ ಹೇಳ್ತಿರೋ ಕ್ವಶನು 28. ಫಾರ್ ಎಕ್ಸಾಂಪಲ್ ಪೇಜ್ ನಂಬರ್ 146ಗೆ ಬನ್ನಿ. ಇಲ್ಲಿ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಆ 2 ಮಾಡೋಣ. 2 ಮಾಡಾದ್ಮೇಲೆ ನಿಮ್ಗೆ ಐಡಿಯಾ ಸಿಗುತ್ತೆ ಸ್ವಲ್ಪ. ನಂತರ ಒಂದು 4 ಕ್ವಶನ್ ಪೇಪರ್ಸಲ್ಲಿ ಇರ್ತಕ್ಕಂಥ ಇನ್ನೊಂದು 4 ಡೈಲಾಗ್ಸನ್ನು ಮಾಡೋಣ. ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 28. ದಿಸ್ ಈಸ್ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. Dialogue, that is conversation, that is for 4 marks. ಸ್ಟೂಡೆಂಟ್ಸ್, ಇದು ನಿಮಗೆ ಫಸ್ಟ್ ಇಯರಲ್ಲೂ ಇತ್ತು, ಫಸ್ಟ್ ಪಿ ಯು ಸಿಲಿ ಇತ್ತು. ನೆನ್ಪು ಮಾಡ್ಕೊಳ್ಳಿ. ನಿಮಗೆ ಲಾಸ್ಟ್ 2 ಕ್ವೆಶನ್ಸ್ ನೆನ್ಪು ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್, ಹಲೋ, ಹೌ ಆರ್ ಯು, ಓಕೆ, ಥ್ಯಾಂಕ್ ಯು. ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಬರ್ತಿತ್ತು. ಒಂದು ಕಡೆ ಎಕ್ಸ್ಪ್ರೆಷನ್, ಒಂದು ಕಡೆ ಫಂಕ್ಷನ್. ಹಲೋ, ಗುಡ್ ಮಾರ್ನಿಂಗ್ ಅಂದ್ರೇನು? ಗ್ರೀಟಿಂಗ್ ಅಂತೇಳಿ. ದಿಸ್ ಇಸ್ ಮಹೇಶ್ ಅಂತ ಹೇಳಿದ್ರೆ ಇಂಟ್ರಡಕ್ಷನ್ ಅಂತ. ಓ ಸಾರಿ ಅಂತ ಹೇಳಿದ್ರೆ ಸಿಂಪತಿ ಅಂತ. ಹೌ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ಸ್ ಅಂತ. ಈಸಂಟ್ ಇಟ್? ವೇರ್ ಈಸ್ ಬಸ್ ಸ್ಟ್ಯಾಂಡ್ ಅಂತ ಕೇಳಿದ್ರೆ ಎನ್ಕ್ವೈರಿ ಅಂತೇಳಿ. ಸೊ ಈ ಥರ ನೀವು ಮಾಡಿದ್ದೀರಿ, ನಿಮಗೆ ನೆನಪಾಗುತ್ತೆ. ಕ್ವಶನ್ ಪೇಪರಲ್ಲಿ, ಫಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಲಾಸ್ಟ್ 2 ಕ್ವೆಶನ್ಸ್ ಏನಿದೆ ಈ ಡೈಲಾಗಿಗೆ ಸಂಬಂಧಪಟ್ಟಂಗೆ ಇತ್ತು. ಅದರ ಕಂಟಿನ್ಯೂಯೇಷನ್ ಇವಾಗ ನಿಮಗೆ ಸೆಕೆಂಡ್ ಇಯರಲ್ಲೂ ಇದೆ. ಅದೇ ಕ್ವಶನ್ ನಂಬರ್ 28. ಫಸ್ಟ್ ಇಯರಲ್ಲಿ ಇದ್ದಿದ್ದು ತುಂಬ ಸಿಂಪಲ್ ಇತ್ತು, ಜಸ್ಟ್ ಫಾರ್ಮಲ್ ಬೇಸಿಕ್ ಅಷ್ಟೇ ನಿಮ್ಗೆ ಇದ್ದಿದ್ದು. ಗುಡ್ ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಥ್ಯಾಂಕ್ ಯು, ಇಷ್ಟು ನಿಮ್ಗಿದ್ದಿದ್ದು. ಈ ವರ್ಷ ಏನಂತ ಹೇಳಿದ್ರೆ ಯಾವ ಥರ ಕೊಡ್ತಾರೆ, ಇಬ್ಬರ ಕಾನ್ವರ್ಸೇಷನ್, ಸಿಚುವೇಶನ್ ಕೊಡ್ತಾರೆ. ಕ್ವಶನ್ ನಂಬರ್ 28 ಅಂತ ಕೊಟ್ಟು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ 4 ಮಾರ್ಕ್ಸ್ ಇಷ್ಟಿರುತ್ತೆ ಹೆಡ್ಲೈನ್. ಅದರ ಕೆಳಗಡೆ ಸಿಚುವೇಶನ್ ಕೊಡ್ತಾರೆ. ಏನು ಸಿಚುವೇಶನು? ಅವರಿಬ್ಬರು ಎಲ್ಲಿದ್ದಾರೆ? ಬಸ್ ಸ್ಟ್ಯಾಂಡಲ್ಲಿದ್ದಾರಾ, ಲೈಬ್ರರಿನಲ್ಲಿದ್ದಾರಾ, ಎಲ್ಲಿದ್ದಾರೆ? ಸಿಚುವೇಶನ್ ಕೊಡ್ತಾರೆ, ಅಂದರೆ ಸಂದರ್ಭ ಕೊಡ್ತಾರೆ. ಈಗ ಒಬ್ಬ ಸ್ಟೂಡೆಂಟ್ ಅಥವಾ ಪ್ರಿನ್ಸಿಪಾಲ್ ಅಂದ್ಕೊಳ್ಳಿ, ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಹತ್ರ ಹೋಗಿದ್ದಾನೆ, ಇದು ಸಿಚುವೇಶನ್. ಬಸ್ ಸ್ಟ್ಯಾಂಡ್ ಅಂದ್ರೇನು? ಯಾರೋ ಊರಿಗೆ ಹೊಸಬ್ರು ಬಂದಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರು ಯಾವುದೋ ಪ್ಲೇಸಿಗೆ ಹೋಗ್ಬೇಕಾಗಿದೆ, ಅಲ್ಲೊಬ್ಬರು ಮಾತಾಡಿಸ್ತಾರೆ, ಅಡ್ರೆಸ್ಸನ್ನು ಕೇಳ್ತಾರೆ, ಸಿಚುವೇಶನ್. ಅಥವಾ ಇನ್ನೊಬ್ರು ಯಾರೋ ಕಾರ್ ಶೋರೂಮಿಗೆ ಬಂದಿದ್ದಾರೆ, ಅವ್ರು ಕಾರ್ ತಗೋಬೇಕಾಗಿದೆ, ಅದರ ಡೀಟೇಲ್ಸನ್ನು ಮ್ಯಾನೇಜರ್ ಹತ್ರ ಕೇಳ್ತಾರೆ. ಅಥವಾ ಯಾರೋ ಒಬ್ಬರು ಫೋನ್ ಮಾಡ್ತಾ ಇದ್ದಾರೆ ಒಬ್ಬರಿಗೆ, ಆ ಆಫೀಸಿನ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ. ಮ್ಯಾನೇಜರ್ ಇದ್ದಾರಾ, ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರಬೇಕು ನಾವು, ಏನು ಡೀಟೇಲ್ಸ್ ತಗೊಳ್ತಾ ಇದ್ದಾರೆ. ಅಥವಾ ಒಬ್ಬ ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಹತ್ರ ಬಂದ್ಬಿಟ್ಟು, ಸರ್ ನಾನು ಅಡ್ಮಿಷನ್ ಆಗಬೇಕು ಸರ್, ಸರ್ ಯಾವ ಕಾಂಬಿನೇಷನ್ ಇದೆ ಸರ್, ನನಗೆ ಸೈನ್ಸ್ ಬೇಕು, ನನಗೆ ಸೀಟ್ ಸಿಗುತ್ತಾ ಸರ್, ಫೀಸ್ ಏನಿದೆ ಸರ್, ಹಿಂಗೆ ಇನ್ಫಾರ್ಮೇಷನ್ ತಗೋಬೇಕು. ಈ ಥರ ಇಲ್ಲಿ ವಿಶೇಷ ಕ್ವಶನ್ ಯಾಕೆ ಸೆಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ನಿಮಗೆ ಹೇಳಿದ್ನಲ್ಲ ಮೊದಲು ಒಂದು ಸೆಂಟೆನ್ಸಲ್ಲಿ ಸಿಚುವೇಶನ್ ಮೆನ್ಷನ್ ಮಾಡ್ತಾರೆ. ಅಂದರೆ ಯಾವ ಜಾಗದಲ್ಲಿ ನಡೀತಾ
ಕಾನ್ವರ್ಸೇಷನ್ ನಡೀತಾ ಇದೆ. ಮೊದಲೊಂದು ಸೆಂಟೆನ್ಸ್ ಬ್ರಾಕೆಟಲ್ಲಿ ಕೊಡ್ತಾರೆ, ಆಮೇಲೆ ಇಬ್ಬರು ಹೆಸರು ಕೊಡ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಕೊಡ್ತಾರೆ. 4 ಡ್ಯಾಶಸ್ ಬರುತ್ತೆ, 4 ಕಡೆ ನೀವು ಫಿಲಪ್ ಮಾಡಬೇಕಾಗತ್ತೆ. 4 ಮಾರ್ಕ್ಸ್, ಒಂದೊಂದಕ್ಕೆ 1 ಮಾರ್ಕ್. ನೀವು ಇಡೀ ಕ್ವೆಶ್ಚನ್ ಪೇಪರ್ ಮಾರ್ಕ್ಸ್ ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದು ತುಂಬ ಈಸಿಯೆಸ್ಟ್ ಕ್ವೆಶ್ಚನ್. ಕಾನ್ವರ್ಸೇಷನ್ ತುಂಬ ಈಸಿ ನೀವು ಮಾರ್ಕ್ಸ್ ತಗೊಳ್ಳೋದು. ಅದೇ ನಾನು ಹಿಂದಿನ ಕ್ಲಾಸಲ್ಲಿ 27ನೇ ಕ್ವೆಶ್ಚನ್ ಮಾಡಿದ್ದೇನೆ, ರಿಪೋರ್ಟೆಡ್ ಸ್ಪೀಚು. ಅದು ಹೋಲಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ಅದು ಮಾಡೋದು, ಯಾಕಂದರೆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. 28ಗೆ ನೀವು ಹೇಳುವಂಥ ರೂಲ್ಸ್ ಏನೂ ಇಲ್ಲ ವಿಶೇಷವಾಗಿ. ಇದೊಂಥರ ಆಡೋ ಭಾಷೆ, ಕಲೋಕ್ವಿಯಲ್ ಲ್ಯಾಂಗ್ವೇಜ್ ಇದು. ಈಗ ನಾವು ಕನ್ನಡ ಮಾತಾಡ್ತೀವಿ ಅಂತಂದರೆ ಒಬ್ಬೊಬ್ರು ನಂತರ ಮಾತಾಡ್ತೀವಿ, ಒಬ್ಬೊಬ್ರು ನಂತರ ಕೇಳ್ತೀವಿ, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಮಾತಾಡ್ತೀವಿ. ಅದೇ ಥರ ಇಂಗ್ಲೀಷು ಕೂಡ ಅಷ್ಟೇ, ಒಂದೇ ಕ್ವೆಶನನ್ನು ನಾನಾ ಥರ ಕೇಳ್ಬೋದು. ಏಜೆಂಟ್ ಸೊ ಹಾಗಾಗಿ ನೀವು ಆ ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಕೇಳಿದ್ರೆ ಸಾಕು. ಇದೇ ಥರ ಕೇಳಬೇಕು ಅಂತ ಏನಿಲ್ಲ, ಆದರೆ ಅದು ಪರ್ಪಸ್ ಸರ್ವ್ ಆಗಬೇಕು. ಪರ್ಪಸ್ ಸರ್ವ್ ಆಗಬೇಕಂದ್ರೇನು, ಬ್ರಾಕೆಟಲ್ಲಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ನೀವು ಈ ಥರ ಕೇಳಿ, ಎನ್ಕ್ವೈರಿ ಮಾಡಿ, ನೀವು ಎನ್ಕ್ವೈರಿ ಮಾಡೋ ಥರ ಕೇಳಬೇಕು. ನೇಮ್ ಕೇಳಿ, ನೀವು ನೇಮ್ ಕೇಳಬೇಕು. ಅಡ್ರೆಸ್ ಕೇಳಿ, ನೀವು ಅಡ್ರೆಸ್ ಕೇಳಬೇಕು. ಥ್ಯಾಂಕ್ಸ್ ಹೇಳಿ, ನೀವು ಥ್ಯಾಂಕ್ಸ್ ಹೇಳಬೇಕು. ಆ ಇನ್ಸ್ಟ್ರಕ್ಷನ್ ಬ್ರಾಕೆಟಲ್ಲಿ, ಆ ಡ್ಯಾಶ್ ಆದಮೇಲೆ ಬ್ರಾಕೆಟಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಅದನ್ನು ಫಾಲೋ ಮಾಡಬೇಕು. ಮತ್ತು ಇಲ್ಲಿ ಏನು 100% ಇಲ್ಲಿ ನಿಮಗೆ ಪರ್ಫೆಕ್ಟ್ನೆಸ್ ಕೇಳಲ್ಲ. ನಿಮಗೆ ತಿಳಿದಂಗೆ, ನಿಮಗೆ ಅನಿಸಿದ ರೀತಿಯಲ್ಲಿ ನೀವು ಯಾವ ರೀತಿಯಿಂದ ಸೆಂಟೆನ್ಸ್ ಕೊಡ್ಬೋದು. ಕಂಪ್ಲೀಟ್ ಆದರೂ ಸೆಂಟೆನ್ಸ್ ಕೊಡಿ, ಇನ್ಕಂಪ್ಲೀಟ್ ಆದ ಸೆಂಟೆನ್ಸ್ ಆದರೂ ಕೊಡಿ, ಒಂದು ವರ್ಡಲ್ಲಾದರೂ ಹೇಳಿ. ಒಟ್ಟು ನೀವು ಆ ಸಂದರ್ಭಕ್ಕೆ ಅರ್ಥ ಬರೋ ಥರ ನೀವು ಒಂದು ಮಾತನ್ನು ಬರೀಬೇಕು ನೀವು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಕ್ವೆಶನನ್ನು ಬಿಟ್ಟು ಬರಬಾರ್ದು. ನಿಮಗೆ ತಿಳಿದಂಗೆ ಬರೀರಿ, ನಿಮಗೆ ಏನು ಅನಿಸುತ್ತೋ ಆ ರೀತಿ ಬರೀರಿ ನೀವು. ಖಂಡಿತ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಪಾಸಿಂಗ್ ಮಾರ್ಕ್ಸ್ ಎಲ್ಲ ಬರೋದು ಇಂಥ ಕ್ವೆಶನಲ್ಲೇ. ಸೊ ಯಾವುದೇ ಕಾರಣಕ್ಕೂ 28ನೇ ಕ್ವೆಶನನ್ನು ಬಿಡಬಾರ್ದು. ಈಗ ನೀವು ಪೇಜ್ ನಂಬರ್ 146 ಇದ್ದೀರಾ. ಆ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಎಲ್ಲರೂ ಖಂಡಿತ ಟೆಕ್ಸ್ಟ್ ಬುಕ್ ತಗೊಳ್ಳೇಬೇಕು ನೀವು. ಟೆಕ್ಸ್ಟ್ ಬುಕ್ ಇಲ್ಲದೆ ಇದ್ದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಟೆಕ್ಸ್ಟ್ ಬುಕ್ಕು ನಿಮ್ಮ ಕೈಯಲ್ಲಿ ಇರಲೇಬೇಕು. 146 ತಗೊಳ್ಳಿ. ನಾನು ಬೋರ್ಡ್ ಮೇಲೆ ಮಾಡಿ ತೋರಿಸೋದು ಬೇರೆ ಇದೆ, ಬಟ್ ಒಂದ್ಸರಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ನಿಮಗೆ ಕಂಫರ್ಟಬಲ್ ಅನಿಸುತ್ತೆ. ಅದು ನಾನು ಹೇಳ್ತಾ ಹೋಗ್ತೀನಿ, ನೀವು ಫಾಲೋ ಮಾಡ್ತಾ ಇದ್ದರೆ ಈಸಿ ಆಗುತ್ತೆ. ಪೇಜ್ ನಂಬರ್ 146, 28 ಕ್ವೆಶನ್ ನಂಬರ್. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ 4x1 4 ಮಾರ್ಕ್ಸ್. ಅಂದರೆ ಒಂದೊಂದು ಡ್ಯಾಶಿಗೆ 1 ಮಾರ್ಕ್. ಆ ಥರ 4 ಡ್ಯಾಶಸ್ ಇರುತ್ತೆ, 4 ಮಾರ್ಕ್ಸ್. ನಿಮ್ಗೆ ಯಾಕೆ ಇದನ್ನು ನಿಮಗೆ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ, 4ಕ್ಕೆ 4 ಮಾರ್ಕ್ಸ್ ತಗೋಬಹುದು. ಈ ಕ್ವೆಶನಲ್ಲಿ ಮಾರ್ಕ್ಸ್ ಮಿಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ಕಳ್ಕೊಳ್ಳಲ್ಲ, ನಿಮಗೆ ಮಾರ್ಕ್ಸ್ ಬರುತ್ತೆ ಈ ಕ್ವೆಶನಲ್ಲಿ. ಸ್ಟ್ರೇಂಜರ್, ಇಲ್ಲಿ ಯಾರು ಮಾತಾಡ್ತಾ ಇರೋದು ನೋಡಿ. ಸ್ಟ್ರೇಂಜರ್, ರೆಸಿಡೆಂಟ್. ಸ್ಟ್ರೇಂಜರ್ ಅಂದರೆ ಅಪರಿಚಿತ, ಆ ಜಾಗ ಯಾರು ಗೊತ್ತಿಲ್ಲ, ಅವರು ಬಂದಿದ್ದಾರೆ. ರೆಸಿಡೆಂಟ್ ಅಂದರೆ ಅಲ್ಲಿಯವರೇ, ಅಲ್ಲಿಯ ನಿವಾಸಿ, ಅಲ್ಲಿಯ ಪರಿಚಯ ಇರ್ತಕ್ಕಂಥವ್ರು, ಇವರಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಒಂದ್ಸರಿ ಪೂರ್ತಿ ಓದ್ಕೊಂಬೇಡಿ. ಈ ಕ್ವಶನಿಗೆ ಬಂದಾಗ ಒಂದ್ಸರಿ 2 ಸರಿ ಓದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈ ಥರ ಮನಸ್ಸಲ್ಲಿ ಓದ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಇದೆ, ಆಸ್ಕ್ ಫಾರ್ ಡೈರೆಕ್ಷನ್. ಇವರೇನೋ ಡೈರೆಕ್ಷನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ರೆಸಿಡೆಂಟ್ ಡ್ಯಾಶ್ ಗಿವಿಂಗ್ ಡೈರೆಕ್ಷನ್. ಸೊ ಇವರು ಡೈರೆಕ್ಷನ್ ಕೊಡಬೇಕು, ಅಂದರೆ ಈ ಥರ ಹೋಗ್ರಿ ಅಂತ ಏನೋ ಉತ್ತರ ಕೊಡಬೇಕು. ಈಸ್ ಇಟ್ ಫಾರ್ ಅಂದರೆ ದೂರ, ತುಂಬ ದೂರನಾ ಅಂತ ಈತ ಕೇಳ್ತಾನೆ. ಅದಕ್ಕೆ ರೆಸಿಡೆಂಟ್ ಏನು ಹೇಳ್ತಾನೆ, ಡ್ಯಾಶ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಅಂದರೆ ಅಂದಾಜು ದೂರ ಅಂದರೆ ನೀವು ಎಷ್ಟಾದರೂ ದೂರ ಹೇಳ್ರಿ, ಅದರಲ್ಲೇನು ಕಂಡೀಷನ್ಸ್ ಇಲ್ಲ. 1 ಕಿಲೋಮೀಟರ್ ಹೇಳ್ತೀರಾ, 2 ಹೇಳ್ತೀರಾ, 10 ಕಿಲೋಮೀಟರ್ ಹೇಳ್ತೀರಾ, ಒಟ್ಟು ಆ ಡಿಸ್ಟೆನ್ಸ್ ಬರೋ ಥರ ಉತ್ತರ ಇರಬೇಕು. ಸ್ಟ್ರೇಂಜರ್ ಡ್ಯಾಶ್ ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಲೀವ್ ಟೇಕಿಂಗ್. ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ, ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ, ಅದು ಕೃತಜ್ಞತೆ. ಲೀವ್ ಟೇಕಿಂಗ್ ಅಂತ ಹೇಳಿದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಂತ, ಅಲ್ಲಿಂದ ಬಾಯ್, ಓಕೆ ಬಾಯ್ ಅಂತ ಹೇಳ್ತಾರಲ್ಲ ಅದು.
ಸೊ ಸಾಮಾನ್ಯವಾಗಿ ಕೊನೆ ಸೆಂಟೆನ್ಸ್ ಇದಕ್ಕೆ ಫಿಕ್ಸ್. ಕೊನೆ ಸೆಂಟೆನ್ಸ್ ಏನಂತ ಇರುತ್ತೆ? ಥ್ಯಾಂಕ್ ಯು, ಓಕೆ, ಬಾಯ್. ಇದು ಫಿಕ್ಸ್ ಇರುತ್ತೆ, ಸಾಮಾನ್ಯವಾಗಿ ಫಿಕ್ಸ್ ಇರುತ್ತೆ. ಫಸ್ಟ್ ಸೆಂಟೆನ್ಸ್ ಯಾವಾಗಲೂ ಕೂಡ ಹಲೋ, ಗುಡ್ ಮಾರ್ನಿಂಗ್ ಈ ಥರ ಸಾಮಾನ್ಯವಾಗಿ ಸ್ಟಾರ್ಟ್ ಆಗೇ ಆಗುತ್ತೆ. ಕೊನೆ ಸೆಂಟೆನ್ಸು ಓಕೆ, ಬಾಯ್, ಥ್ಯಾಂಕ್ ಯು ಇದು ಫಿಕ್ಸ್ ಆಗಿರುತ್ತೆ. ಸ್ಟ್ರೇಂಜರ್, ಈಗ ಒಂದು ಸರಿ 2 ಸರಿ ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಒಂದು ಐಡಿಯಾ ತಗೊಳ್ಳಿ. ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಏನೇನು ಬರ್ತಾ ಇದೆ ಈ ಸಂದರ್ಭ, 1-2 ಸರಿ ಓದ್ಕೊಳ್ಳಿ. ನಿಮಗೇನು 100% ನೀವು ಪೂರ್ತಿ ಅರ್ಗಿಸ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಂಡ್ಬಿಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಸುಮ್ಮನೆ ಒಂದು ಐಡಿಯಾ ತಗೊಳ್ಳಿ ನೀವು. ಸ್ಟ್ರೇಂಜರ್, ಎಕ್ಸ್ಕ್ಯೂಸ್ ಮೀ, ಆಸ್ಕ್ ಫಾರ್ ಡೈರೆಕ್ಷನ್. ಆಸ್ಕ್ ಫಾರ್ ಡೈರೆಕ್ಷನ್ ಅಂತಂದ್ರೇನು? ಡೈರೆಕ್ಷನ್ ಅಂದ್ರೇನು? ದಾರಿ, ಹೆಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಎಕ್ಸ್ಕ್ಯೂಸ್ ಮೀ, ಆಸ್ಕ್ ಫಾರ್ ಡೈರೆಕ್ಷನ್. ಆಸ್ಕ್ ಫಾರ್ ಡೈರೆಕ್ಷನ್ ಕೇಳಿ. ಹೌ ಟು ಗೋ ಟು BLR ಕಾಲೇಜ್ ಹಿಂಗೆ ಕೇಳಿ. ಅಥವಾ ವೇರ್ ಇಸ್ ಬಸ್ ಸ್ಟ್ಯಾಂಡ್ ಕೇಳಿ. ಅಥವಾ ನೀವು ಬೇರೆ ನಿಮ್ಗೆ ಯಾವ್ದಾದರೂ ಪ್ಲೇಸ್ ಏನಾದರೂ ಬೇಕು ಅಂತ ಕೇಳಿ. ವೇರ್ ಈಸ್ ಬಾಯ್ಸ್ ಹಾಸ್ಟೆಲ್, ಹೌ ಟು ಗೋ ಟು ಗರ್ಲ್ಸ್ ಹಾಸ್ಟೆಲ್. ನಿಮ್ಗೆ ಯಾವುದು ಸಂಬಂಧ, ಏನು ಬೇಕಾದರೂ ಕೇಳಿ. ಯಾವುದೋ ಒಂದು ಜಾಗಕ್ಕೆ ಅಡ್ರೆಸ್ ಕೇಳಬೇಕು ನೀವು ಅಷ್ಟೇನೆ. ಸೊ ಎಕ್ಸ್ಕ್ಯೂಸ್ ಮೀ, ಹೌ ಟು ಗೋ ಟು ಗರ್ಲ್ಸ್ ಹಾಸ್ಟೆಲ್, ವೇರ್ ಈಸ್ ಬಾಯ್ಸ್ ಹಾಸ್ಟೆಲ್, ವೇರ್ ಈಸ್ BLR ಕಾಲೇಜ್ ಈಗೇನಾದರೂ ಕೇಳಿ. ಆಯಿತಾ? ಕ್ವಶನ್ ಮಾರ್ಕ್. ರೆಸಿಡೆಂಟ್ ಡ್ಯಾಶ್ ಗಿವಿಂಗ್ ಡೈರೆಕ್ಷನ್. ಗಿವಿಂಗ್ ಡೈರೆಕ್ಷನ್, ಡೈರೆಕ್ಷನ್ ಕೊಡಬೇಕು. ಹೀಗೆ ಹೋಗ್ರಿ ಅಂತ ಹೇಳಬೇಕು. ಯು ಗೋ ಸ್ಟ್ರೈಟ್. ನೀವು ಹೆಂಗಾದರೂ ಉತ್ತರ ಕೊಡಿ. ಇವಾಗ ಎಷ್ಟು ಥರ ಬೇಕಾದರೆ ಉತ್ತರ ಕೊಡ್ಬೋದು. ಯು ಗೋ ಸ್ಟ್ರೈಟ್, ಗೋ ಸ್ಟ್ರೈಟ್ ಒಂದು. ಇಲ್ಲ ಟೇಕ್ ಲೆಫ್ಟ್, ಟೇಕ್ ಲೆಫ್ಟ್. ಹೋ ದಟ್ ಈಸ್ ಬಾಯ್ಸ್ ಹಾಸ್ಟೆಲ್, ದಟ್ ಈಸ್ ಬಾಯ್ಸ್ ಹಾಸ್ಟೆಲ್ ಅಂತ ತೋರಿಸಿ ಹೇಗಾದರೂ ಉತ್ತರ ಕೊಡಿ. ನೆಕ್ಸ್ಟ್ ಟರ್ನ್ ಅಂತ ಹೇಳಿ ಬೇಕಾದ್ರೆ. ನೆಕ್ಸ್ಟ್ ಟರ್ನ್, ಬಾಯ್ಸ್ ಹಾಸ್ಟೆಲ್ ಈಸ್ ಇನ್ ನೆಕ್ಸ್ಟ್ ಟರ್ನ್ ಈ ಥರ ಉತ್ತರ ಕೊಡಿ. ಇಸ್ ಇಟ್ ಫಾರ್, ಇಸ್ ಇಟ್ ಫಾರ್, ಫಾರ್ ಅಂದರೆ ದೂರ, ತುಂಬ ದೂರನಾ? ರೆಸಿಡೆಂಟ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್. ನೀವು ಡ್ಯಾಶ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಡ್ಯಾಶ್ ಆದಮೇಲೆ ಬ್ರಾಕೆಟಲ್ಲಿ ನಿಮಗೆ ಹೇಳಿರ್ತಾರೆ ನೀವು ಯಾವ ಥರ ಕೇಳಬೇಕು ಅಂತ ಹೇಳಿರ್ತಾರೆ. ನೀವು ಅದನ್ನು ಫಸ್ಟ್ ಓದ್ಕೊಂಡು ಆಮೇಲೆ ಫಿಲಪ್ ಮಾಡಬೇಕು. ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್, ಒಂದು ಅಂದಾಜು ದೂರ ಕೊಡಬೇಕು. ನೋ 5 minutes ವಾಕ್. ಇದಕ್ಕೂ ಅಷ್ಟೇ, ಎಷ್ಟು ಥರ ಬೇಕಾದರೂ ಉತ್ತರ ಕೊಡ್ಬೋದು. ನೋ ಜಸ್ಟ್ 5 minutes ವಾಕ್. ನೋ ಜಸ್ಟ್ ಯು ವಾಕ್ ಫಾರ್ 10 minutes. ನೋ 1 kilometer ಫ್ರಮ್ ಹಿಯರ್ ಹೇಳಿ. ಇಲ್ಲ 3 kilometers ಫ್ರಮ್ ಹಿಯರ್. ನಿಮ್ಗೆ ಅದು ಬರಲ್ವಾ? 3 kilometers ಅಂದರೆ 10 minutes ವಾಕ್ ಅಂದರೆ ಓನ್ಲಿ ಜಸ್ಟ್ 5 minutes ಅಂತ ಅನ್ನಿ. ನೋ ವೆರಿ ನಿಯರ್ ಅಂತ ಹೇಳಿ ನೀವು ಹೇಗಾದರೂ ಉತ್ತರ ಕೊಡಿ. ಸ್ಟ್ರೇಂಜರ್ ಡ್ಯಾಶ್ ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಲೀವ್ ಟೇಕಿಂಗ್. ಲೀವ್ ಟೇಕಿಂಗ್ ಅಂದರೆ ಅಲ್ಲಿ ಜಾಗ ಖಾಲಿ ಮಾಡ್ತಾ ಇರೋದು, ಅಂದರೆ ಅಲ್ಲಿಂದ ಬಾಯ್ ಅಂತ ಹೊರಟೋಗೋದು ಅಂತ. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ, ಅಂದರೆ ಹೇಳಿದ್ದೀರಿ ಅಲ್ಲ ಥ್ಯಾಂಕ್ಸ್ ಅಂತೇಳಿ. ಸೊ ಅದಕ್ಕೆ ನೀವೇನಂತ ಹೇಳ್ತೀರಾ? ಓಕೆ ಬಾಯ್, ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು, ಬಾಯ್. ಇಷ್ಟಕ್ಕೆ 4 ಮಾರ್ಕ್ಸ್. ನೀವು 4 ಮಾರ್ಕ್ಸನ್ನು ಭಾಳ ಸುಲಭವಾಗಿ ತಗೋಬೋದು. ಈಗ ಕ್ವಶನ್ ನಂಬರ್ 2ಗೆ ಬಂದೋಣ. ಇನ್ನೊಂದು ಕ್ವಶನ್ ಪೇಪರ್ ಬರೋಣ. ಪೇಜ್ ನಂಬರ್ ಎಷ್ಟಿದೆ ಹೇಳಿ? ಪೇಜ್ ನಂಬರ್ 153. ಪೇಜ್ ನಂಬರ್ 153 ಬಂದ್ರ? ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. 4 marks. Question number 28. A telephone conversation. Now, a telephonic conversation. ಈಗ ಟೆಲಿಫೋನಲ್ಲಿ, ಫೋನಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ. ವಾಟ್ ಈಸ್ ದ ಸಿಚುವೇಶನ್? ಸಮ್ 2 persons ಆರ್ ಟಾಕಿಂಗ್. ಇಬ್ಬರು ಮಾತಾಡ್ತಾ ಇದ್ದಾರೆ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ಸರಿ ಓದ್ಕೊಳ್ಳಿ. 4 ಮಾರ್ಕ್ಸ್ ಬರೋದ್ರಿಂದ ನೀವು 5ರಿಂದ 10 ನಿಮಿಷ ತಗೊಳ್ಳಿ, ಲಾಸ್ ಇಲ್ಲ ನಿಮಗೆ. 4ಕ್ಕೆ 4 ಮಾರ್ಕ್ಸ್ ಬರುತ್ತೆ.
ಮಿಸ್ಟರ್ ರಾವ್, ಸುಮ್ಮನೆ ಒಂದ್ಸರಿ ಓದ್ಕೊಳ್ಳಿ. ಮಿಸ್ಟರ್ ರಾವ್, ಹಲೋ, ಈಸ್ ಇಟ್ 3 4 5 6 7 8 9? ಪ್ರಕಾಶ್ ಡ್ಯಾಶ್ ರಿಪ್ಲೈ ಕೊಡಿ ನೀವು. ಹೌದೋ ಅಲ್ವೋ, ಎಸ್ ಆರ್ ನೋ, ರಿಪ್ಲೈ ಕೊಡಿ. ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್? ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೋದಾ? ಪ್ರಕಾಶ್ ಡ್ಯಾಶ್ ಇನ್ಫಾರ್ಮ್ ಆಬ್ಸೆನ್ಸ್ ಇಲ್ಲ ಅಲ್ಲ, ಮ್ಯಾನೇಜರ್ ಇಲ್ಲ, ಮ್ಯಾನೇಜರ್ ಕೇಳ್ತಾ ಇದ್ದಾರೆ ಅವರು. ಮ್ಯಾನೇಜರ್ ಆಬ್ಸೆಂಟ್ ಅಂತ ಹೇಳಬೇಕು. ಮ್ಯಾನೇಜರ್ ಇಲ್ಲ, ನೋ ಮ್ಯಾನೇಜರ್ ಇಸ್ ನಾಟ್ ಇನ್ ದ ಆಫೀಸ್, ಆಬ್ಸೆನ್ಸ್ ಹೇಳಬೇಕು. ಹೂಮ್ ಆಮ್ ಐ ಸ್ಪೀಕಿಂಗ್ ಟು? ಹಾಗಾದ್ರೆ ನಾನು ನಿಮ್ಗೆ ಯಾರು ಮಾತಾಡ್ತಾ ಇರೋದಂದ್ರೆ ನೀವು ಯಾರು ಅಂತ. ಡ್ಯಾಶ್ ಗಿವ್ ಇಂಟ್ರಡಕ್ಷನ್, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಐ ಆಮ್ ಪ್ರಕಾಶ್ ಕ್ಲರ್ಕ್ ಅಥವಾ ಸೂಪರ್ಡೆಂಟ್ ಅಥವಾ ರಿಸೆಪ್ಷನಿಸ್ಟ್, ಉತ್ತರ ಕೊಡಿ. ಮಿಸ್ಟರ್ ರಾವ್ ಡ್ಯಾಶ್ ಥ್ಯಾಂಕ್ಸ್ ಗಿವಿಂಗ್ ಲೀವ್ ಟೇಕಿಂಗ್. ಸೇಮ್ ನಿಮ್ಮ ಕೊನೆ ಸೆಂಟೆನ್ಸ್ ಹೇಳಿದ್ನಲ್ಲ, ಥ್ಯಾಂಕ್ಸ್ ಗಿವಿಂಗ್. ಓಕೆ, ಥ್ಯಾಂಕ್ ಯು, ಇಷ್ಟು ಉತ್ತರ ಕೊಡಬೇಕು. ಬಾಯ್, ಓಕೆ ಬಾಯ್, ಥ್ಯಾಂಕ್ ಯು, ಇಷ್ಟು. ಲಾಸ್ಟ್ ಸೆಂಟೆನ್ಸ್ ಏನು ನಿಮಗೆ ಫಿಕ್ಸ್. ಓಕೆ ಬಾಯ್, ಥ್ಯಾಂಕ್ ಯು. 4ನೇದು ಅಲ್ಲಿಗೆ 1 ಮಾರ್ಕ್. ಅದು ನೀವು ಒಂಥರ ಬಹಾಟ್ ಹೊಡೆದಂಗೆ 1 ಮಾರ್ಕ್ ಅದಕ್ಕೆ ಬಂದುಬಿಡುತ್ತೆ. ಈಗ ಬರೋಣ, ಏನೇನು ಬರ್ಕೊಂಡು ಹೋಗೋಣ. ಮೊದಲಿಂದ ಬನ್ನಿ. ಎ ಟೆಲಿಫೋನಿಕ್ ಕಾನ್ವರ್ಸೇಷನ್. ಮಿಸ್ಟರ್ ರಾವ್, ಹಲೋ, ಈಸ್ ಇಟ್ 3 4 5 6 7 8 9? ಮಿಸ್ಟರ್ ಪ್ರಕಾಶ್ ಡ್ಯಾಶ್ ರಿಪ್ಲೈ ಕೊಡಬೇಕು. ಎಸ್. ನೀವು ಎಸ್ ಅಂತ ಬರೆದು 1 ಮಾರ್ಕ್, ನೋ ಬರಿಬಾರ್ದಲ್ಲಿ. ಯಾಕಂದರೆ ಮುಂದಿನ ಕಾನ್ವರ್ಸೇಷನ್ನು ಎಸ್ ಥರನೇ ಇದೆ, ಅದಕ್ಕೋಸ್ಕರ ಎಸ್ ಅಂತ ಯಾವಾಗಲೂ ಪಾಸಿಟಿವ್ ಆಗಿ ಹೋಗಬೇಕು. ಎಸ್, ಇಟ್ ಈಸ್ 3, ಇಟ್ ಈಸ್ ಕರೆಕ್ಟ್. ಎಸ್, ಇಟ್ ಈಸ್ ದ ಸೇಮ್ ಫೋನ್ 3 4 5 6 7 8 9. ಎಸ್. ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್? ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೋದಾ? ಪ್ರಕಾಶ್ ಡ್ಯಾಶ್ ಇನ್ಫಾರ್ಮ್ ಆಬ್ಸೆನ್ಸ್ ಅಂದರೆ ಇಲ್ಲ ಅವರು ಅಂತ. ಅದಕ್ಕೇನಂತ ಹೇಳಬೇಕು? ಸಾರಿ, ಮ್ಯಾನೇಜರ್ ಈಸ್ ನಾಟ್ ಇನ್ ದ ಆಫೀಸ್, ಮ್ಯಾನೇಜರ್ ಈಸ್ ಆನ್ ಲೀವ್. ಏನಾದರೂ ಉತ್ತರ ಕೊಡಿ. ಇಲ್ಲೂ ಅಷ್ಟೇ 3-4 ಥರ ಉತ್ತರ ಬರುತ್ತೆ. ನೋ, ಹಿ ಈಸ್ ನಾಟ್ ಇನ್ ದ ಸೀಟ್. ನೋ, ಹಿ ಈಸ್ ಆನ್ ಟೂರ್ ಅಥವಾ ಹಿ ಈಸ್ ಆನ್ ಲೀವ್. ಹಿ ಹ್ಯಾಸ್ ಗಾನ್ ಔಟ್ಸೈಡ್. ಮ್ಯಾನೇಜರ್ ಈಸ್ ಔಟ್ಸೈಡ್. ಏನಾದರೂ ಉತ್ತರ ಕೊಡಿ. ಈಸ್ ನಾಟ್ ಇನ್ ದ ಆಫೀಸ್. ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟು ಉತ್ತರ ಕೊಡಿ. ಹೂ ಆಮ್ ಐ ಸ್ಪೀಕಿಂಗ್ ಟು? ಹಾಗಾದರೆ ನಾನು ಯಾರ ಜೊತೆಗೆ ಮಾತಾಡ್ತಾ ಇರೋದು? ಹೂ ಆಮ್ ಐ ಸ್ಪೀಕಿಂಗ್ ಟು? ಪ್ರಕಾಶ್. ಗಿವ್ ಇಂಟ್ರಡಕ್ಷನ್, ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅವಾಗ ಪ್ರಕಾಶ್ ಐ ಆಮ್ ಪ್ರಕಾಶ್, ರಿಸೆಪ್ಷನಿಸ್ಟ್. ಐ ಆಮ್ ಪ್ರಕಾಶ್, ನೀವು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅವಾಗ ಅವರ ಹೆಸರೇ, ಅವ್ರು ಯಾರಿದ್ದಾರೋ ಅವರು. ಐ ಆಮ್ ಪ್ರಕಾಶ್ ರಿಸೆಪ್ಷನಿಸ್ಟ್. ಐ ಆಮ್ ಪ್ರಕಾಶ್ ಕ್ಲರ್ಕ್. ಐ ಆಮ್ ಪ್ರಕಾಶ್ PA. ಏನಾದರೂ ಉತ್ತರ ಕೊಡಿ. ಮಿಸ್ಟರ್ ರಾವ್ ಡ್ಯಾಶ್ ಥ್ಯಾಂಕ್ಸ್ ಗಿವಿಂಗ್ ಲೀವ್ ಟೇಕಿಂಗ್. ಓಕೆ ಬಾಯ್, ಥ್ಯಾಂಕ್ ಯು, ಇಷ್ಟು. ಈ ಥರ ಬರೀಬೇಕು ನೀವು ಡೈಲಾಗನ್ನು. 4 ಮಾರ್ಕ್ಸ್ ಇರುತ್ತೆ. ಸೊ ಖಂಡಿತ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈಗ ನಿಮಗೆ ಬೋರ್ಡ್ ಮೇಲೆ ಒಂದು 4 ಮಾಡಿ ತೋರಿಸ್ತೀನಿ, ಬರ್ಕೊಡಿ. ಫಸ್ಟ್ ಒನ್, ಎ ಸ್ಟ್ರೇಂಜರ್ ಮೀಟ್ಸ್ ರಾಜು ಅಟ್ ರೈಲ್ವೆ ಟ್ರೈನ್ ಸ್ಟೇಷನ್. ಟ್ರೈನ್ ಸ್ಟೇಷನ್ ಇದ್ದಾರೆ. ಯಾರ್ಯಾರಿದ್ದಾರೆ ಅಂತಂದರೆ, ಎ ಸ್ಟ್ರೇಂಜರ್ ಮೀಟ್ಸ್ ರಾಜು ಅಟ್ ಟ್ರೈನ್ ಸ್ಟೇಷನ್. ಇಲ್ಲಿ ನಾನು ನಿಮಗೆ ಬೋರ್ಡ್ ಮೇಲೆ ಎಲ್ಲನೂ ಬರೆಯೋಕ್ಕಾಗೋದಿಲ್ಲ, ಕೆಲವು ಕೇಳಿಸ್ಕೊತಾ ಇದೆ. ರಾಜು ಅನ್ನೋನು ಎ ಸ್ಟ್ರೇಂಜರ್ ಅಂದರೆ ಒಬ್ಬ ಅಪರಿಚಿತ. ಮೀಟ್ಸ್ ರಾಜು ಅನ್ನೋನು ಸಿಗ್ತಾನೆ. ಎಲ್ಲಿ? ಅಟ್ ಟ್ರೈನ್ ಸ್ಟೇಷನ್. ಸೊ ಈಗ ಪ್ಲೇಸ್ ಯಾವುದು? ಟ್ರೈನ್ ಸ್ಟೇಷನ್, ರೈಲ್ವೆ ಸ್ಟೇಷನಲ್ಲಿ ರಾಜು ಇದ್ದಾನೆ. ರಾಜುಗೆ ಒಬ್ಬ ಯಾರೋ ಊರಿಗೆ ಹೊಸಬ, ಅಪರಿಚಿತ ಅಂದರೆ ಹೊಸಬ, ಅವನು ಸಿಗ್ತಾನೆ. ಈಗ ಇವರಿಬ್ಬರ ಕಾನ್ವರ್ಸೇಷನ್. ಸ್ಟ್ರೇಂಜರ್ ನೀವು ಬರ್ಕೊಳ್ಳೋದಾದರೆ ಬರ್ಕೊಳ್ಳಿ, ನೀವು ಎಕ್ಸಸಲ್ಲಿ ಬರ್ಕೊಂಡಾದ್ರೆ ಮಾಡಿ. ಸ್ಟ್ರೇಂಜರ್ಗೆ ಎಸ್ ಅಂತ ಬರೀರಿ. ಎಕ್ಸ್ಕ್ಯೂಸ್ ಮೀ,
ಕ್ಯಾನ್ ಯು ಡ್ಯಾಶ್ ಕ್ವಶನ್ ಮಾರ್ಕ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಟು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ಗೆ ಡೈರೆಕ್ಷನ್ ಕೇಳ್ತಾ ಇದ್ದಾನೆ ಅವನು. ಒಂದು. ರಾಜು ಡ್ಯಾಶ್ ಗೈಡ್ಸ್. ರಾಜು ಅದಕ್ಕೆ ಗೈಡ್ ಮಾಡಬೇಕು. ನೀವು ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹೋಗಬೇಕು ಅಂತ ಗೈಡೆನ್ಸ್ ಕೊಡಬೇಕು. ಸ್ಟ್ರೇಂಜರ್ ಹೌ ಫಾರ್ ಈಸ್ ಇಟ್ ಫ್ರಮ್ ಹಿಯರ್. ಹೌ ಫಾರ್ ಎಷ್ಟು ದೂರ ಇಲ್ಲಿಂದ, ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಎಷ್ಟು ದೂರ, ಡಿಸ್ಟೆನ್ಸ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಏನೋ ಒಂದು ಹೇಳಿ. ರಾಜು ಟೆಲ್ಸ್ ಅಪ್ರಾಕ್ಸಿಮೇಟೆಡ್ ಡಿಸ್ಟೆನ್ಸ್. ಅಪ್ರಾಕ್ಸಿಮೇಟರ್ ಏನೋ ಒಂದು ಅಂದಾಜು ದೂರ ಹೇಳ್ತಾನೆ, 2 ಕಿಲೋಮೀಟರ್ಸ್ ಅಂದ್ಬಿಡಿ. ಸ್ಟ್ರೇಂಜರ್ ಡ್ಯಾಶ್ ಆಸ್ ಅಬೌಟ್ ಬಸ್ ಕನ್ವೀನಿಯನ್ಸ್. ಅಂದರೆ ಇಲ್ಲಿಂದ ಬಸ್ ಕನ್ವೀನಿಯನ್ಸ್ ಇದೆಯಾ, ಈಸ್ ದೇರ್ ಎನಿ ಸಿಟಿ ಬಸ್ ಫೆಸಿಲಿಟಿ ಇದೆಯಾ, ಕ್ಯಾನ್ ಐ ಗೆಟ್ ಎ ಬಸ್ ಟು ಗೋ ದೇರ್, ಈಸ್ ದೇರ್ ಸಿಟಿ ಬಸ್ ಏನಾದರೂ ಕೇಳಿ. ಎಸ್ ದೇರ್ ಆರ್ ಫ್ರೀಕ್ವೆಂಟ್ ಬಸ್ಸಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು. ಸೊ ಇಲ್ಲಿ ಅದನ್ನು ಬರೆದು ತೋರಿಸ್ತೇನೆ ನೋಡಿ. ಸ್ಟ್ರೇಂಜರ್. ನೆಕ್ಸ್ಟ್ ರಾಜು. ಸ್ಟ್ರೇಂಜರ್ ರಾಜು. ಸ್ಟ್ರೇಂಜರ್ ರಾಜು. ಸ್ಟ್ರೇಂಜರ್. ಸ್ಟ್ರೇಂಜರ್ ಎಕ್ಸ್ಕ್ಯೂಸ್ ಮೀ. Excuse me, can you dash it? Can you ಅಲ್ಲಿ ಬ್ರಾಕೆಟ್ ಅಲ್ಲಿ ಏನಿದೆ ಅಂದ್ರೆ ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಟು ಬಸ್ ಸ್ಟ್ಯಾಂಡ್. ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಟು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ. ಸೊ ನೀವು ಅದಕ್ಕೆ ಏನಂತ ಉತ್ತರ ಕೊಡ್ತೀರಾ? ಎಕ್ಸ್ಕ್ಯೂಸ್ ಮೀ, ಕೆನ್ ಯು guide me to bus stand? Can you guide me to bus stand? Or can you tell me where is bus stand? ಏನಾದರೂ ಬರೀರಿ. Can you guide me to bus stand? Can you guide me to bus stand? ಬಸ್ ಸ್ಟ್ಯಾಂಡಿಗೆ ಗೈಡ್ ಮಾಡ್ತೀರಾ ಒಂಥರ. ಇನ್ನೊಂದು ಕೆನ್ ಯು ಟೆಲ್ ಮಿ ವೇರ್ ಈಸ್ ಬಸ್ ಸ್ಟ್ಯಾಂಡ್ ಆ ಥರ. ಅಥವಾ ಕೆನ್ ಯು ಟೆಲ್ ಮಿ ಹೌ ಟು ಗೋ ಟು ಬಸ್ ಸ್ಟ್ಯಾಂಡ್. 3-4 ಥರ ಕೇಳಿ. ನೆಕ್ಸ್ಟ್ ಇದಕ್ಕೆ 1 ಮಾರ್ಕ್. ಇದು ಫಸ್ಟ್ ಡ್ಯಾಶ್. ನೀವು ಇಷ್ಟು ಬರೆದ್ರೆ 1 ಮಾರ್ಕ್ ಇದು. ನೆಕ್ಸ್ಟ್ ಗೈಡ್ಸ್. ಗೈಡ್ ಮಾಡ್ತಾನೆ. ಗೈಡ್ ಮಾಡಬೇಕು. ಇವಾಗ ರಾಜು ಗೈಡ್ ಮಾಡಬೇಕು. ನಾನು ಹೆಂಗೆ ಹೋಗ್ಲಿ, ನನಗೆ ಹೇಳ್ತೀರಾ ಸ್ವಲ್ಪ ಅಂತ ಕೇಳ್ತಾನೆ. ಅವಾಗ ಇವನು ಗೈಡೆನ್ಸ್ ಕೊಡಬೇಕು. ಏನಂತ? ಯು ಗೋ ಸ್ಟ್ರೈಟ್. ನೀವು 4-5 ಥರ ಉತ್ತರ ಕೊಡ್ಬೋದು ಇಲ್ಲಿ. ಯು ಗೋ ಸ್ಟ್ರೈಟ್, ಯು ಗೋ ಲೆಫ್ಟ್, ಯು ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್. ಸೊ ಏನಂತ ಹೇಳ್ಬೋದು? ಯು ಗೋ ಸ್ಟ್ರೈಟ್, ಯು ಗೋ ಸ್ಟ್ರೈಟ್, ಉದ್ದಕ್ಕೆ ಹೋಗಿ ಸಿಗುತ್ತೆ. ಅಥವಾ ಯು ಟೇಕ್ ಲೆಫ್ಟ್ ಆ್ಯಂಡ್ ಗೋ, ಎಡಗಡೆ ಹೋಗಿ ಮುಂದಕ್ಕೆ ಹೋಗಿ. ಏನಾದರೂ ಉತ್ತರ ಕೊಡಿ. ಒಟ್ಟು ಗೈಡೆನ್ಸ್ ಕೊಡಬೇಕು. ಇದು 2ನೇ ಡ್ಯಾಶ್. ಇದಕ್ಕೆ ಇನ್ನೊಂದು ಮಾರ್ಕ್. 2 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಹೌ ಫಾರ್ ಈಸ್ ಇಟ್ ಫ್ರಮ್ ಹಿಯರ್. ಹೌ ಫಾರ್ ಈಸ್ ಇಟ್ ಫ್ರಮ್ ಹಿಯರ್. ಫಾರ್ ಅಂದ್ರೆ ದೂರ. ಇಲ್ಲಿಂದ ಎಷ್ಟು ದೂರ? ಗೋ ಸ್ಟ್ರೈಟ್ ಸರಿನೇ. ಎಷ್ಟು ದೂರ ಅನ್ಲಿಕ್ಕೆ ನೀವು 5-4 ಥರ ಉತ್ತರ ಕೊಡ್ಬೋದು. 1 ಕಿಲೋಮೀಟರ್, 2 ಕಿಲೋಮೀಟರ್ಸ್, ಜಸ್ಟ್ 5 ಮಿನಿಟ್ಸ್ ವಾಕ್, 10 ಮಿನಿಟ್ಸ್ ವಾಕ್, ಯಾವ ಥರ ಆದರೂ ಉತ್ತರ ಕೊಡಿ ನೀವು. ಟೆಲ್ಸ್ ಅಪ್. ಈಗ ರಾಜು ಉತ್ತರ ಕೊಡಬೇಕು. ಇಲ್ಲಿ ಡ್ಯಾಶ್ ಬರುತ್ತೆ. 3ನೇ ಡ್ಯಾಶ್. 3ನೇ ಡ್ಯಾಶ್ ಏನು? ಟೆಲ್ಸ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್.
ಅಪ್ರಾಕ್ಸಿಮೇಟ್ ಅಂದರೆ ಅಂದಾಜು, ಅಂದಾಜು ದೂರನ ಹೇಳಿ ಅಂತ ಹೇಳ್ಬಿಟ್ಟು ನೀವೇನಂತ ಹೇಳಬೇಕು, 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್. How far it is from here? 2 kilometers. 2 kilometer, 1 kilometer, half kilometer, 10 minutes walk, 2 kilometers. ಹೇಗೆ ಉತ್ತರ ಕೊಡಿ ಇಷ್ಟು. ಸೊ ನೀವು ಈ ಥರ ಬಂದರೆ ಇನ್ನೊಂದು ಮಾರ್ಕ್ಸ್ ಸಿಕ್ತು, 3ನೇ ಮಾರ್ಕ್ಸ್ ಸಿಕ್ತು ನಿಮಗೆ. ನೆಕ್ಸ್ಟ್ ಸ್ಟ್ರೇಂಜರ್ ಡ್ಯಾಶ್, ಇದಕ್ಕೇನಂತ ಆಸ್ ಅಬೌಟ್ ಬಸ್ ಕನ್ವೀನಿಯನ್ಸ್. ಈಗ ಸ್ಟ್ರೇಂಜರ್ ಕೇಳ್ತಾನೆ ಬಸ್ ಕನ್ವೀನಿಯೆಂಟ್ ಇದೆಯಾ, ಆ ಜಾಗಕ್ಕೆ ಹೋಗೋಕ್ಕೆ ಬಸ್ ಇದೆಯಾ, ಬಸ್ ಕನ್ವೀನಿಯೆಂಟ್ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಸೊ ಅದನ್ನು ನೀವು ಇಂಗ್ಲೀಷಲ್ಲಿ ಕೇಳಬೇಕು. ಈಗ ಆರ್ ದೇರ್ ಸಿಟಿ ಬಸ್ಸಸ್, ಆರ್ ದೇರ್ ಸಿಟಿ ಬಸ್ಸಸ್, ಇಷ್ಟು ಬರೆದ್ರೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಆರ್ ದೇರ್ ಸಿಟಿ ಬಸ್ಸಸ್, ಈಸ್ ದೇರ್ ಬಸ್ ಫೆಸಿಲಿಟಿ. ಮೇಡಮ್ ನಿಮ್ಗೆ ಇದು ಕೇಳಕ್ಕೆ ಬರಲ್ಲ ಅಂದರೆ ಈಸ್ ದೇರ್ ಬಸ್ ಫೆಸಿಲಿಟಿ, ಕ್ಯಾನ್ ಐ ಗೆಟ್ ಎ ಬಸ್, ಕ್ಯಾನ್ ಐ ಗೆಟ್ ಎ ಸಿಟಿ ಬಸ್. ಈ 3-4 ಥರ ಹೇಗಾದರೂ ಉತ್ತರ ಕೊಡಿ ನೀವು. ನೆಕ್ಸ್ಟ್ ಎಸ್, ಇವನು ಹೇಳ್ತಾನೆ ಇದಕ್ಕೇನು ಡ್ಯಾಶಸ್ ಇಲ್ಲ. ಎಸ್ ದೇರ್ ಆರ್ ಸಿಟಿ ಬಸ್ಸಸ್. ಓಕೆ ಥ್ಯಾಂಕ್ ಯು, ಇಷ್ಟ ಆಗುತ್ತೆ. ಸೊ 4 ಮಾರ್ಕ್ಸ್ ನೋಡಿ, 1 2 3 4 ಮಾರ್ಕ್ಸ್ ಈ ಥರ. ಈಗ ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ. Complete the following dialogue. 4 marks. Jimmy comes to John, a mobile phone repairer, to get his mobile phone repaired. ಈಗ ಸಿಚುವೇಶನ್ ನೋಡ್ಕೊಳ್ಳಿ. ಜಿಮ್ಮಿ ಕಮ್ಸ್ ಟು ಜಾನ್, ಜಿಮ್ಮಿ ಅನ್ನೋನು. ಈಗ ಯಾರ್ಯಾರು ಇವರಿಬ್ರು ಯಾರ್ಯಾರು, ಜಿಮ್ಮಿ, ಜಾನ್, ಜಿಮ್ಮಿ, ಜಾನ್, ಜಿಮ್ಮಿ, ಜಾನ್ ಹೀಗೆ ಬರುತ್ತೆ. ಜಿಮ್ಮಿ, ಜಾನ್ ಇವರಿಬ್ರು. ಜಿಮ್ಮಿ ಅನ್ನೋನು ಅವನ ಮೊಬೈಲ್ ಕೆಟ್ಟೋಗಿರೋ ಮೊಬೈಲ್ ತೊಗೊಂಡ್ಬಿಟ್ಟು ಆ ಮೊಬೈಲ್ ರಿಪೇರಿಗೆ ಬಂದಿದ್ದಾನೆ, ಜಾನ್ ಹತ್ರ ಬಂದಿದ್ದಾನೆ. ಜಾನ್ ಯಾರು ಅಂತ ಹೇಳಿದ್ರೆ ಮೊಬೈಲ್ ರಿಪೇರರ್. ಜಿಮ್ಮಿ ಕಮ್ಸ್ ಟು ಜಾನ್, ಎ ಮೊಬೈಲ್ ಫೋನ್ ರಿಪೇರರ್, ಟು ಗೆಟ್ ಈಸ್ ಮೊಬೈಲ್ ಫೋನ್ ರಿಪೇರ್ಡ್. ಇದನ್ನು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂದ ತಕ್ಷಣ ಕೆಳಗಡೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಸಿಚುವೇಶನ್ ಕೊಟ್ಟಿರ್ತಾರೆ. ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ, ಆ ಸಿಚುವೇಶನ್ ಓದ್ಕೋಬೇಕು. ಜಿಮ್ಮಿ ಅನ್ನೋನು ಜಾನ್ ಹತ್ರ ಬಂದಿದ್ದಾನೆ. ಜಾನ್ ಅನ್ನೋನು ಒಬ್ಬ ಮೊಬೈಲ್ ರಿಪೇರರು, ತನ್ನ ಮೊಬೈಲ್ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ ಜಿಮ್ಮಿ ಅಲ್ಲಿಗೆ ಬಂದಿದ್ದಾನೆ. ಈಗ ಒಂದ್ಸರಿ ಓದ್ಕೊಂತ ಹೋಗ್ತೀವಿ ನೋಡಿ. ಜಿಮ್ಮಿ, ಗುಡ್ ಮಾರ್ನಿಂಗ್ ಸರ್. ಜಾನ್, ಗುಡ್ ಮಾರ್ನಿಂಗ್, ಪ್ಲೀಸ್ ಬಿ ಸೀಟೆಡ್ ಡ್ಯಾಶ್, ಆಸ್ಕಿಂಗ್ ಇನ್ಫಾರ್ಮೇಶನ್. ಜಿಮ್ಮಿ ಬಂದ್ಬಿಟ್ಟು ಏನಂತ ಕೇಳ್ದ, ಗುಡ್ ಮಾರ್ನಿಂಗ್ ಸರ್ ಅಂದ. ಸರಿ, ಅಂಗಡಿಯವನು ಗುಡ್ ಮಾರ್ನಿಂಗ್ ಅಂದ. ಆಮೇಲೆ ಏನಂತ ಕೇಳ್ತಾನೆ, ಸಾಮಾನ್ಯ ನಾವು ಅಂಗಡಿಗೆ ಹೋಗ್ತೀವಿ, ಗುಡ್ ಮಾರ್ನಿಂಗ್ ಸರ್ ಅಂತೀವಿ. ಅವರು ಓಕೆ ಗುಡ್ ಮಾರ್ನಿಂಗ್, ವಾಟ್ ಯು ವಾಂಟ್ ಅಂತ ಕೇಳ್ತಾರೆ. ಏನು ಬೇಕು ನಿಮಗೆ ಅಂತ ಕೇಳ್ತಾರೆ, ಹೌದು ತಾನೆ? ವಾಟ್ ಯು ವಾಂಟ್, ವಾಟ್ ವರ್ಕ್ ಹ್ಯಾವ್ ಯು, ಏನು ಕೆಲಸ ನಿಮ್ಮದು, ಏನು ಬೇಕು ಕೇಳಬೇಕು. ನೆಕ್ಸ್ಟ್ ಜಿಮ್ಮಿ ಹೇಳ್ತಾನೆ, ಮೈ ಮೊಬೈಲ್ ಫೋನ್ ಡ್ಯಾಶ್, ಗಿವಿಂಗ್ ಇನ್ಫಾರ್ಮೇಷನ್. ಮೈ ಮೊಬೈಲ್ ಫೋನ್, ಈಗ ಅವನು ಜಿಮ್ಮಿಗೆ ಉತ್ತರ ಕೊಡಬೇಕು, ನನ್ನ ಮೊಬೈಲ್ ಫೋನು ನಾಟ್ ವರ್ಕಿಂಗ್, ಇನ್ಫಾರ್ಮೇಷನ್ ಕೊಡಬೇಕು ನನ್ನ ಮೊಬೈಲ್ಗೆ ಏನಾಗಿದೆ ಅಂತೇಳಿ. ಮೈ ಮೊಬೈಲ್ ಫೋನ್ ಈಸ್ ನಾಟ್ ವರ್ಕಿಂಗ್ ಅಥವಾ ಮೈ ಮೊಬೈಲ್ ಫೋನ್ ಈಸ್ ಡ್ಯಾಮೇಜ್. ನಿಮ್ಗೆ ಯಾವ ಥರ ಬೇಗ ಉತ್ತರ ಕೊಡಿ, ಒಟ್ಟು ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಬೇಕು.
Right now we are too busy. Can you leave your mobile with us for 2 days? Right now we are too busy. ಈಗ ತಕ್ಷಣ ನಾವು ಬಿಸಿ ಇದೆ, ವರ್ಕ್ ಭಾಳ ಇದೆ ಅಂಗಡಿನಲ್ಲಿ, ಫೋನ್ ಬಿಟ್ಟೋಗಿ ಅಂಗಡಿನಲ್ಲಿ ಮಾಡಿರ್ತೀವಿ ಅಂತ. ಕ್ಯಾನ್ ಯು ಲೀವ್ ಅಸ್ ವಿತ್ 2 days? 2 ದಿನ ಬಿಟ್ಟು ಬನ್ನಿ, ನಮ್ಮ ಹತ್ರ ಬಿಟ್ಟೋಗಿ 2 ದಿನ ಬಿಟ್ಟು ಬನ್ನಿ ಅಂತ. ಸಾರಿ, ಜಿಮ್ಮಿ ಹೇಳ್ತಾನೆ, ಸಾರಿ ಐ ಡ್ಯಾಶ್ ಎಕ್ಸ್ಪ್ರೆಸ್ಸಿಂಗ್ ಡಿಸಪ್ರೂವಲ್. ಸಾರಿ ಅಂದರೆ ಏನರ್ಥ ಆಗಲೇ? ನಾನು ಬಿಟ್ಟೋಗಕ್ಕೆ ಸಾಧ್ಯ ಇಲ್ಲ ಅಂತ. ಅವನು ನನ್ನ ಹತ್ರ 2 ದಿನ ಬಿಟ್ಟೋಗಿ ಅಂತ ಹೇಳ್ತಾ ಇದ್ದಾನೆ, ಮೊಬೈಲ್ ಇಲ್ಲೇ ಬಿಟ್ಟೋಗಿ 2 ದಿನ ಅಂತ. ಇವನು ಸಾರಿ ಅಂತಾನೆ. ಸಾರಿ ಅಂದ್ರೇನು? ನಾನು ಬಿಟ್ಟೋಗಲ್ಲ ಅಂತ. ಎಕ್ಸ್ಪ್ರೆಸ್ಸಿಂಗ್ ಡಿಸಪ್ರೂವಲ್. ಡಿಸಪ್ರೂವಲ್ ಅಂದರೆ ಒಪ್ಪಿಗೆ ಇಲ್ಲ ಅಂತ, ಡಿಸಗ್ರಿ ಅಂತ, ಒಪ್ಪಲ್ಲ ಅಂತ. ಸಾರಿ ಐ ಕ್ಯಾನಾಟ್, ಸಾರಿ ಐ ವೋಂಟ್. ಇಲ್ಲ ನಾನು ಬಿಡಲ್ಲ, ನಾನು ಬಿಟ್ಟೋಗಲ್ಲ. ಸಾರಿ ಐ ವೋಂಟ್ ಲೀವ್ ದ ಫೋನ್. ಸಾರಿ ಐ ಕಾಂಟ್ ಗಿವ್ ಮೈ ಫೋನ್. ನಾನು ನನ್ನ ಫೋನ್ ಕೊಡೋಕ್ಕಾಗಲ್ಲ. ಐ ಆಮ್ ಅಫ್ರೈಡ್ ಯು ವಿಲ್ ಹ್ಯಾವ್ ಟು ಗೋ ಟು ಅನದರ್ ರಿಪೇರರ್ ಅಂತ ಅವನ ಅಂಗಡಿಯವನು ಹೇಳ್ತಾನೆ. ದೆನ್ ಯು ಗೋ ಟು ಅನದರ್ ಶಾಪ್. ಹಂಗಾರೆ ನೀವು ಇನ್ನೊಂದು ಅಂಗಡಿಗೆ ಹೋಗಿ, ನಮಗೆ ಟೈಮ್ ಇಲ್ಲ ಅಂತಾನೆ. ಜಿಮ್ಮಿ ಡ್ಯಾಶ್ ಎಂಡಿಂಗ್ ಕಾನ್ವರ್ಸೇಷನ್. ಅಲ್ಲಿಗೆ ಕಾನ್ವರ್ಸೇಷನ್ ಮುಗಿತಾನೆ, ಅಂದರೆ ಅಂಗಡಿ ಬಿಡ್ತಾನೆ. ಓಕೆ ಥ್ಯಾಂಕ್ ಯು, ಇಷ್ಟ. ಕೊನೆ ಲೈನ್ ಫಿಕ್ಸ್ ನಿಮಗೆ. ಓಕೆ ಬಾಯ್, ಥ್ಯಾಂಕ್ ಯು, ಇಷ್ಟು. ಸೊ ಈಗ ನೋಡೋಣ. ಜಿಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಇಷ್ಟು. ನಾವು ಯಾವ್ದಾರು ಅಂಗಡಿಗೆ ಹೋದ ತಕ್ಷಣ ಏನು ಹೇಳ್ತೀವಿ? ಗುಡ್ ಮಾರ್ನಿಂಗ್ ಸರ್. ಅವರ ಗಮನ ನಮ್ಮ ಕಡೆ ಸೆಳಿಬೇಕಲ್ಲ. ಗುಡ್ ಮಾರ್ನಿಂಗ್ ಸರ್. ಜಾನ್ ಹೇಳ್ತಾನೆ, ಓಕೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಬಿ ಸೀಟೆಡ್. ಇಲ್ಲಿ ಡ್ಯಾಶ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ಪ್ಲೀಸ್ ಬಿ ಸೀಟೆಡ್, ಕೂತ್ಕೊಳ್ಳಿ ಅಂತಾನೆ. ಆಮೇಲೆ ಆಸ್ಕಿಂಗ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಅಂದರೆ ಯಾಕೆ ಬಂದಿದ್ದೀರಾ ಅಥವಾ ಏನು ಕೆಲಸ ಇದೆ. ಸೊ ಈ ಡ್ಯಾಶ್ಗೆ 1 ಮಾರ್ಕ್. ಏನು ಕೆಲಸ ಅಂತ ಕೇಳಬೇಕು. ಪ್ಲೀಸ್ ಬಿ ಸೀಟೆಡ್, ಸರ್ ಕೂತ್ಕೊಳ್ಳಿ. ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್ ಅಂತ ಕೇಳಿ, ನಿಮ್ಗೇನು ಬೇಕು ಸರ್ ಅಂತ ಕೇಳಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ ನಿಮ್ಮ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ ವೈ ಹ್ಯಾವ್ ಯು ಕಮ್ ಹಿಯರ್? ನಿಮ್ಗೆ ಅದು ಬೇಡ ಅಂದರೆ ಇನ್ನೊಂದು ಕೇಳಿ. ವೈ ಹ್ಯಾವ್ ಯು ಕಮ್ ಹಿಯರ್ ಸರ್? ಸರ್ ಯಾಕೆ ಬಂದಿದ್ದೀರಿ ಅಂತ ಕೇಳಿ. ಸರ್ ವಾಟ್ ವರ್ಕ್ ಸರ್? ನಿಮ್ಗೆ ಇನ್ನೂ ಇಂಗ್ಲೀಷ್ ಜೋಡ್ಸೋಕ್ಕೆ ಬರಲ್ಲ ಅಂದರೆ ಸರ್ ವಾಟ್ ವರ್ಕ್? ವಾಟ್ ಈಸ್ ಯುವರ್ ವರ್ಕ್ ಸರ್? ವಾಟ್ ವರ್ಕ್ ಸರ್ ಅಂತ ಕೇಳಿ. ಆಫ್ ಸೆಂಟೆನ್ಸ್ ಕೇಳಿದ್ರೂ ಪರವಾಗಿಲ್ಲ, ಖಾಲಿ ಬಿಡಬಾರ್ದು. ಸೊ ಇದಕ್ಕೆ 1 ಮಾರ್ಕ್. ಇಂಗ್ಲೀಷ್ ಬರ್ದ್ರಿ ಅಂತ ಹೇಳಿದ್ರೆ 1 ಮಾರ್ಕ್. 1 ಮಾರ್ಕ್ ಅದಕ್ಕೆ ಬಂತು. ನೆಕ್ಸ್ಟ್, ಮೈ ಮೊಬೈಲ್ ಫೋನ್. ಮೈ ಮೊಬೈಲ್ ಫೋನ್. ಮೈ ಮೊಬೈಲ್ ಫೋನ್ ಡ್ಯಾಶ್. ಮೈ ಮೊಬೈಲ್ ಫೋನ್ ಡ್ಯಾಶ್ ಗಿವಿಂಗ್ ಇನ್ಫಾರ್ಮೇಷನ್. ಬ್ರಾಕೆಟಲ್ಲಿದೆ ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕು. ನೀವು ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಸೊ ಏನಂತ ಹೇಳ್ತೀರಾ? ಮೈ ಮೊಬೈಲ್ ಫೋನ್ ಈಸ್ ನಾಟ್ ವರ್ಕಿಂಗ್ ಅಥವಾ ಮೈ ಮೊಬೈಲ್ ಫೋನ್ ಈಸ್ ಡ್ಯಾಮೇಜ್ಡ್. ಯಾವುದಾದ್ರೂ ಉತ್ತರ ಕೊಡಿ. ಮೈ ಮೊಬೈಲ್ ಫೋನ್ ಈಸ್ ನಾಟ್ ವರ್ಕಿಂಗ್. ಮೈ ಮೊಬೈಲ್ ಫೋನ್ ಈಸ್ ನಾಟ್ ವರ್ಕಿಂಗ್. ಇಷ್ಟು ಬರೆದ್ರೆ ಇನ್ನೊಂದು ಮಾರ್ಕ್. ಮೈ ಮೊಬೈಲ್ ಫೋನ್ ಈಸ್ ನಾಟ್ ವರ್ಕಿಂಗ್. ನೋ ವರ್ಕ್. ನಿಮ್ಗೆ ಹೆಂಗಂತ ತಿಳಿಯುತ್ತಾ ಇದೆ? ನೋ ವರ್ಕ್, ನಾಟ್ ವರ್ಕ್, ನೋ ರಿಂಗಿಂಗ್ ಸೌಂಡ್, ಏನಾದರೂ ಬರ್ಕೊಳ್ಳಿ. ನೆಕ್ಸ್ಟ್, ಮೈ ಮೊಬೈಲ್ ಫೋನ್. ನೆಕ್ಸ್ಟ್ ಇಲ್ಲಿ ಜಾನ್ ಅಂತಾನೆ. ಇಲ್ಲಿ ಅವನು ಬರೆದಿದ್ದಾನೆ. ಸೆಂಟೆನ್ಸ್ ಉದ್ದ ಇದೆ, ಹೇಳ್ತೀನಿ ಹಾಗೆ. ರೈಟ್ ನೌ ವಿ ಆರ್ ಬ್ಯುಸಿ. ಕ್ಯಾನ್ ಯು ಲೀವ್ ಯುವರ್ ಮೊಬೈಲ್ ವಿತ್ ಅಸ್ ಫಾರ್ 2 days? 2 days ನಾವು ತುಂಬ ಬ್ಯುಸಿ ಇದ್ದೀವಿ, 2 ದಿನ ನಮ್ಮ ಹತ್ರ ಬಿಟ್ಟೋಗೋಕ್ಕಾಗತ್ತಾ? ಮೊಬೈಲ್ ಎಲ್ಲಿ ಬಿಟ್ಟೋಗೋಕ್ಕಾಗತ್ತಾ ಅಂತ. ಅದಕ್ಕೆ ಇವನೇನಂತಾನೆ, ಸಾರಿ
ಐ ಡ್ಯಾಶ್ ಸಾರಿ ಡ್ಯಾಶ್ ಇಲ್ಲೇನಂತ ಕೇಳಿದ್ದಾನೆ, ಕೆನ್ ಯು ಲೀವ್ 2 days? ಕೆನ್ ಯು ಲೀವ್ 2 days with us? 2 ದಿನ ನಮ್ಮ ಹತ್ರ ಬಿಟ್ಟು ಹೋಗೋಕ್ಕಾಗುತ್ತಾ, ಬಿಟ್ಟು ಹೋಗ್ತೀರಿ ಅಂತ ಕೇಳ್ತಾನೆ. ಅದಕ್ಕೆ ಏನಂತಾನೆ, ಸಾರಿ ಐ ಡಿಸಪ್ರೂವಲ್, ಇಷ್ಟ ಇಲ್ಲ ಇವನಿಗೆ, ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಸಾರಿ ಐ ಕಾಂಟ್, ಐ ಕಾಂಟ್ ಇಷ್ಟಾದ್ರೂ ಬರೀರಿ. ಅಥವಾ ಸಾರಿ ಇದು ಬೇಡ ಅಂದರೆ ವೋಂಟ್, ಸಾರಿ ಐ ವೋಂಟ್. ಅಥವಾ ಸಾರಿ ಐ ಡೋಂಟ್. ಏನಾದರೂ ಬರ್ಕೊಳ್ಳಿ ಈ ಥರ. ಇದಕ್ಕೆ ಇನ್ನೊಂದು ಮಾರ್ಕ್ ಅಂದರೆ ಇಷ್ಟಾದರೂ ಬರಿಬೋದು, ಇಷ್ಟಾದರೂ ಬರಿಬೋದು, ಇಷ್ಟಾದರೂ ಬರಿಬೋದು. ಸಾರಿ ಐ ಡೋಂಟ್, ಸಾರಿ ಐ ವೋಂಟ್, ಸಾರಿ ಐ ಕಾಂಟ್, ಇಷ್ಟು. ಅದಕ್ಕೊಂದು ಮಾರ್ಕ್. ನೆಕ್ಸ್ಟ್ ಅವನ ಅಂಗಡಿಯವನು ಹೇಳ್ತಾನೆ, ಐ ಆಮ್ ಅಫ್ರೈಡ್ ಯು ವಿಲ್ ಹ್ಯಾವ್ ಟು ಗೋ ಟು ಅನದರ್ ರಿಪೇರರ್. ಓ ಸರಿ, ಹಾಗಾದ್ರೆ ನೀವು ಇನ್ನೊಂದು ಅಂಗಡಿಗೆ ಹೋಗಿ ಅಂತಾನೆ. ಸೊ ಇವ್ನು ಹೋಗ್ಬೇಕಾದ್ರೆ ಮತ್ತೆ ಜಾನ್ ಹೇಳ್ತಾನೆ, ನೆಕ್ಸ್ಟು ಜಿಮ್ಮಿ, ಜಿಮ್ಮಿ ಅಂತ ಹೇಳ್ತಾನೆ. ಇಲ್ಲಿ ಡ್ಯಾಶ್ ಇದೆ, ಜಿಮ್ಮಿ ಡ್ಯಾಶ್ ಇದೆ. ಎಂಡಿಂಗ್ ಕಾನ್ವರ್ಸೇಷನ್. ಓಕೆ ಓಕೆ ಬಾಯ್, ಥ್ಯಾಂಕ್ ಯು, ಇಷ್ಟು. ಇದಕ್ಕೆ 1 ಮಾರ್ಕ್. ಓಕೆ ಬಾಯ್, ಥ್ಯಾಂಕ್ ಯು, 1 ಮಾರ್ಕ್. ಇಷ್ಟು. ಈ ಥರ ಮಾಡಬೇಕು. ಇದು ಒಂದಾಗಿದೆ. ನೆಕ್ಸ್ಟ್ ಇನ್ನೊಂದು ಮಾಡೋಣ. ಮೀಟ್ ಅಟ್ ದ ಬಸ್ ಸ್ಟಾಪ್. ನೋಡಿ ಇದೇನು ಸಂದರ್ಭ ಇದೆ. 2 strangers ಮೀಟ್ ಅಟ್ ದ ಬಸ್ ಸ್ಟಾಪ್. ಇಬ್ರು ಸ್ಟ್ರೇಂಜರ್ಸ್, ಇಬ್ರು ಅಪರಿಚಿತರೆ, ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲ. ಅವರಿಬ್ರು ಬಸ್ ಸ್ಟಾಪಲ್ಲಿ ಸಿಕ್ಕರು. ರವೀಶ್, ಅದರಲ್ಲಿ ಒಬ್ಬನ ಹೆಸರು ರವೀಶ್, ರವಿ ಅನ್ಕೊಳ್ಳಿ. ಒಬ್ಬನ ಹೆಸರು ರವಿ, ಇನ್ನೊಬ್ಬನ ಹೆಸರು ಈಶ್ವರ್. ನೆಕ್ಸ್ಟ್ ರವಿ, ನೆಕ್ಸ್ಟ್ ಈಶ್ವರ್, ನೆಕ್ಸ್ಟ್ ರವಿ, ನೆಕ್ಸ್ಟ್ ಈಶ್ವರ್, ರವಿ. ಎಕ್ಸ್ಕ್ಯೂಸ್ ಮೀ, ಬ್ರಾಕೆಟಲ್ಲಿ ಹೇಳಿದ್ದಾರೆ, ರೀಚಿಂಗ್ ಫಾರ್ ರಿಕ್ವೆಸ್ಟಿಂಗ್ ಫಾರ್ ರೀಚಿಂಗ್ ಟು ಸ್ವಯಂವರ ಕಲ್ಯಾಣ ಮಂಟಪ. ಒಂದು ಸ್ವಯಂವರ ಕಲ್ಯಾಣ ಮಂಟಪ ಅಂತ ಇದೆ, ಒಂದು ಚೌಲ್ಟ್ರಿ ಇದೆ, ಛತ್ರ ಇದೆ, ಮದುವೆ ಛತ್ರ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಅಡ್ರೆಸ್ ಕೇಳ್ತಾ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ ಕೇಳ್ತಾ ಇದ್ದಾನೆ. ಈಶ್ವರ್ ಡ್ಯಾಶ್ ಗಿವಿಂಗ್ ಇನ್ಫಾರ್ಮೇಷನ್. ಈಶ್ವರ್ ಅಡ್ರೆಸ್ ಹೇಳ್ದ, ಅಡ್ರೆಸ್ ಹೇಳಬೇಕು ಹೆಂಗೆ ಹೋಗ್ಬೇಕು ಅಂತ. ನೀವು ಈಗ ತಾನೇ ಮಾಡಿದ್ರಲ್ಲ ಆ ಥರ. ರವೀಶ್ ಆಸ್ ಪ್ಲ್ಯಾಟ್ಫಾರ್ಮ್ ನಂಬರ್. ಪ್ಲ್ಯಾಟ್ಫಾರ್ಮ್ ನಂಬರ್ ಕೇಳ್ತಾರೆ. ಅಂದರೆ ಈಗ ನೀವು ಬೆಂಗಳೂರು ಮೆಜೆಸ್ಟಿಕ್ ಅಂತಂದಾಗ ಅಲ್ಲಿಗೆ ಹೋಗೋಕ್ಕೆ ಸಿಟಿ ಬಸ್ ಇರುತ್ತೆ. ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು? 1 2 3 4 5 20 25 ತನಕ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ನೀವೊಂದು ಪ್ಲ್ಯಾಟ್ಫಾರ್ಮ್ ನಂಬರ್ ಹೇಳಬೇಕು. ವಿಚ್ ಈಸ್ ದ ಪ್ಲ್ಯಾಟ್ಫಾರ್ಮ್ ನಂಬರ್ ಅಂತ. ಗೋ ಟು ಪ್ಲ್ಯಾಟ್ಫಾರ್ಮ್ ನಂಬರ್ 5. ಅದಕ್ಕೆ ಅವನು 5ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಬಸ್ ಸಿಗುತ್ತೆ. ರವೀಶ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಏನೋ ಕೃತಜ್ಞತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅನ್ನೋದೇ ಲಾಸ್ಟ್ ಸೆಂಟೆನ್ಸ್, ಫಿಕ್ಸ್ ಅದು. ಈಗ ರವೀಶ್ ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ 1 ಮಾರ್ಕ್ ಇದೆ. ಕೆಳಗಡೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ? ರಿಕ್ವೆಸ್ಟಿಂಗ್ ಫಾರ್ ರೀಚಿಂಗ್ ಟು ಸ್ವಯಂವರ ಕಲ್ಯಾಣ ಮಂಟಪ. ರಿಕ್ವೆಸ್ಟಿಂಗ್ ಫಾರ್ ರೀಚಿಂಗ್, ರೀಚಿಂಗ್ ಅಂದರೆ ತಲುಪೋದು.
ಹೆಂಗೆ ತಲುಪಬೇಕು ರಿಕ್ವೆಸ್ಟ್ ಕೇಳ್ತಾ ಇದ್ದಾನೆ. ವೇರ್ ಈಸ್ ಅಂತ ಕೇಳಿ ಅಥವಾ ಹೌ ಟು ಅಂತ ಕೇಳಿ. ಎಕ್ಸ್ಕ್ಯೂಸ್ ಮೀ, ವೇರ್ ಈಸ್ ಅಲ್ಲಿ ಕೆಳಗಡೆ ಬ್ರಾಕೆಟ್ ಎಲ್ಲ ಇದೆ. ಯಾವುದು? ಸ್ವಯಂವರ ಕಲ್ಯಾಣ ಮಂಟಪ. ವೇರ್ ಈಸ್ ಸ್ವಯಂವರ ಕಲ್ಯಾಣ ಮಂಟಪ ಹಂಗಂತನಾದ್ರೂ ಕೇಳಿ. ಅಥವಾ ಹೌ ಟು ಗೋ ಟು ಸ್ವಯಂವರ ಕಲ್ಯಾಣ ಮಂಟಪ ಈ ಥರ ಕೇಳಿ. ನೆಕ್ಸ್ಟ್ ಈಶ್ವರ್ ಇವಾಗ ಗಿವಿಂಗ್ ಇನ್ಫಾರ್ಮೇಷನ್. ಅವನ್ ಇನ್ಫಾರ್ಮೇಷನ್ ಕೊಡಬೇಕು. ಇಟ್ ಈಸ್ ಇನ್, ನೀವು ಯಾವ್ದಾದ್ರು ಒಂದು ಏರಿಯಾ ಹೇಳ್ಬಿಡಿ. ಇಟ್ ಈಸ್ ಇನ್ ಗಾಂಧಿನಗರ್. ಇಟ್ ಈಸ್ ಇನ್ ಗಾಂಧಿನಗರ್, ಇಟ್ ಈಸ್ ಇನ್ ಶಾಂತಿನಗರ್. ಅಥವಾ ಇಟ್ ಈಸ್ 3 ಕಿಲೋಮೀಟರ್ಸ್ ಅವೇ, ಇಟ್ ಈಸ್ 4 ಕಿಲೋಮೀಟರ್ಸ್ ಅವೇ. ಏನಾದರೂ ಉತ್ತರ ಕೊಡಿ. ಇಟ್ ಈಸ್ ಇನ್ ಗಾಂಧಿನಗರ್ ಅಂತನಾದ್ರೂ ಕೊಡಿ. ಇದು ಬೇಡ ಅಂತ ಹೇಳಿದ್ರೆ 3 ಕಿಲೋಮೀಟರ್ಸ್ ಅವೇ, 3 ಕಿಲೋಮೀಟರ್ಸ್ ಅವೇ, 3 ಕಿಲೋಮೀಟರ್ಸ್ ಫ್ರಮ್ ಹಿಯರ್, ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಅಂತ ಕೇಳಿ. ನೆಕ್ಸ್ಟ್ ರವಿ, ಆಸ್ಕ್ ಪ್ಲಾಟ್ಫಾರ್ಮ್ ನಂಬರ್. ಸೊ ವಿಚ್ ಈಸ್ ದ ಪ್ಲಾಟ್ಫಾರ್ಮ್? ಇದು ಡ್ಯಾಶ್ ಇದೆ. ವಿಚ್ ಈಸ್ ದ ಪ್ಲಾಟ್ಫಾರ್ಮ್? ವಿಚ್ ಈಸ್ ದ ಪ್ಲಾಟ್ಫಾರ್ಮ್ ಅಥವಾ ವಾಟ್ ಈಸ್ ದ ಪ್ಲಾಟ್ಫಾರ್ಮ್ ನಂಬರ್? ನಿಮ್ಗೆ ಈ ಥರ ಬೇಡ ಅಂತ ಹೇಳಿದ್ರೆ ವಾಟ್ ಈಸ್ ದ ಪ್ಲಾಟ್ಫಾರ್ಮ್ ನಂಬರ್? ನೆಕ್ಸ್ಟ್ ಇವನು ಉತ್ತರ ಕೊಡ್ತಾನೆ, ಗೋ ಟು ಪ್ಲಾಟ್ಫಾರ್ಮ್ 5 ಅಂತ ಹೇಳ್ತಾನೆ. ಗೋ ಟು. ಸೊ ನೀವು ಬರೀಬೇಕು ಅಂದರೆ ಮುಂದಿನ ಸೆಂಟೆನ್ಸ್ ಓದಬೇಕು. ಅವ್ರು ಮುಂದೆ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ನೀವೇನು ಕ್ವಶನ್ ಕೇಳಬೇಕು ಅನ್ನೋದು ಗೊತ್ತಾಗುತ್ತೆ. ಲಾಸ್ಟ್ ರವೀಶ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಯಾರು ಹೇಳಬೇಕು? ರವೀಶ್. ಓಕೆ, ಥ್ಯಾಂಕ್ ಯು. ಇದಕ್ಕೆ ಸೊ ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, ಇದು 1 ಮಾರ್ಕ್, ದಿಸ್ ಇಸ್ 1 ಮಾರ್ಕ್, 4 ಮಾರ್ಕ್ಸ್ ಈ ಥರ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಹಾಗೆ ಹೇಳ್ತೀನಿ, ಕೇಳಿಸ್ಕೊಡಿ. ರಾಜೇಶ್, ಗುಡ್ ಮಾರ್ನಿಂಗ್ ಸನತ್. ರಾಜೇಶ್, ಡ್ಯಾಶ್ ಇನ್ ದಿಸ್ ನ್ಯೂ ಡ್ರೆಸ್ ರಾಜೇಶ್, ಗುಡ್ ಮಾರ್ನಿಂಗ್ ಸನತ್ ಡ್ಯಾಶ್ ರೆಸ್ಪಾನ್ಸ್ ಟು ಗ್ರೀಟಿಂಗ್. ರೆಸ್ಪಾನ್ಸ್ ಕೊಡ್ಬೇಕು. ಅವನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ, ನೀವೇನು ಹೇಳಬೇಕು? ನೀವು ಹೇಳಬೇಕು ಗುಡ್ ಮಾರ್ನಿಂಗ್ ರಾಜೇಶ್ ಅಂತ ನೀವು ವಾಪಸ್ ಮಾಡಿ. ನೆಕ್ಸ್ಟ್ ರಾಜೇಶ್ ಹೇಳ್ತಿದ್ದಾನೆ, ಡ್ಯಾಶ್ ಇನ್ ದಿಸ್ ನ್ಯೂ ಡ್ರೆಸ್ ಕಾಂಪ್ಲಿಮೆಂಟ್ಸ್. ಕಾಂಪ್ಲಿಮೆಂಟ್ ಅಂದರೆ ಏನು? ಹೊಗಳೋದು. ಏನಂತ ಹೊಗಳ್ತೀರಾ? ಯು ಲುಕ್ ಸ್ಮಾರ್ಟ್ ಇನ್ ದಿಸ್ ನ್ಯೂ ಡ್ರೆಸ್, ಯು ಲುಕ್ ವೆರಿ ಹ್ಯಾಂಡ್ಸಮ್ ಇನ್ ದಿಸ್ ನ್ಯೂ ಡ್ರೆಸ್. ಥ್ಯಾಂಕ್ ಯು ಅಂತ ಸನತ್ ಹೇಳ್ತಾನೆ. ವೆನ್ ಆರ್ ಯು ಪ್ರೆಸೆಂಟಿಂಗ್ ಯುವರ್ ರಿಸರ್ಚ್ ಪೇಪರ್ ಇನ್ ದ ಕಾನ್ಫರೆನ್ಸ್? ವೆನ್ ಅಂದರೆ ಟೈಮ್. ನೀನು ಯಾವಾಗ ಪೇಪರ್ ಪ್ರೆಸೆಂಟ್ ಮಾಡ್ತಿದ್ಯಾ? ನೀವು ಏನಾದರೂ ಹೇಳಿ. ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ವೀಕ್ ಏನಾದರೂ ಹೇಳಿ. ಆಮೇಲೆ ರಾಜೇಶ್ ಹೇಳ್ತಾನೆ, ವಿಶಸ್ ಗುಡ್ ಲಕ್ ಅಂದರೆ ಏನಂತಾನೆ? ಸರ್, ಐ ವಿಶ್ ಯು ಗುಡ್ ಲಕ್. ನೆಕ್ಸ್ಟ್ ಲಾಸ್ಟ್ ಒನ್, ಇದು ಲಾಸ್ಟ್ ಒನ್ ನೋಡಿ. ಕಾನ್ವರ್ಸೇಷನ್ ಬಿಟ್ವೀನ್ ಪ್ರಿನ್ಸಿಪಾಲ್ ಆ್ಯಂಡ್ ಎ ಸ್ಟೂಡೆಂಟ್ ಹೂ ಹ್ಯಾಸ್ ಟು ಜಾಯಿನ್ ಫಾರ್ PUC. ಇದು ಚೇಂಬರ್ ಆಫೀಸ್ ಇದೆ, ಪ್ರಿನ್ಸಿಪಾಲ್ ಇದ್ದಾರೆ, ಸ್ಟೂಡೆಂಟ್ ಇದ್ದಾರೆ. ಅವ್ನು ಸ್ಟೂಡೆಂಟು ಫಸ್ಟ್ PUC ಜಾಯಿನ್ ಆಗೋಕ್ಕೆ ಬಂದಿದ್ದಾನೆ. ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಸರ್, ಇಂಟ್ರಡ್ಯೂಸಸ್ ಸರ್. ಬ್ರಾಕೆಟಲ್ಲಿ ಇಂಟ್ರಡ್ಯೂಸ್ ಅಂತ ಇದೆ, ಇಂಟ್ರಡ್ಯೂಸ್ ಮಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್, ಐ ಆಮ್ ರವಿ. ನನ್ನ ಹೆಸರು ಹೇಳ್ಕೋಬೇಕು, ನನ್ನ ಪರಿಚಯ ಮಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಸರ್, ಐ ಆಮ್ ರವಿ.
ನೆಕ್ಸ್ಟ್ ಎಸ್ ವಾಟ್ ಡು ಯು ವಾಂಟ್, ಸರಿ ಏನು ಬೇಕು? ಸ್ಟೂಡೆಂಟ್ ಹೇಳ್ತಾನೆ ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್ ಡ್ಯಾಶ್. ಈಗ ನೀವು ಉತ್ತರ ಬರೀಬೇಕು. ಸೀಕಿಂಗ್ ಸಜೆಷನ್ ಅಬೌಟ್ ಕಾಂಬಿನೇಷನ್, ಯಾವ ಕಾಂಬಿನೇಷನ್ ಇದೆ ಅಂತ ನೀವು ಕೇಳಬೇಕು. ಸರ್ ನಾನು SSLC ಪಾಸ್ ಆಗಿದ್ದೀನಿ, SSLC ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸರ್ ವಿಚ್ ಆರ್ ದ ಕಾಂಬಿನೇಷನ್ಸ್ ಅವೈಲಬಲ್ ಸರ್? ವಿಚ್ ಕಾಂಬಿನೇಷನ್ ಕ್ಯಾನ್ ಐ ಜಾಯಿನ್ ಸರ್? ಸರ್ ಪ್ಲೀಸ್ ಟೆಲ್ ಸಮಥಿಂಗ್ ಅಬೌಟ್ ಕಾಂಬಿನೇಷನ್ ಸರ್, ವಿಚ್ ಆರ್ ದ ಕಾಂಬಿನೇಷನ್ ಸರ್ ಏನಾದರೂ ಕೇಳಿ. ಪ್ರಿನ್ಸಿಪಾಲ್ ಡ್ಯಾಶ್ ಗಿವಿಂಗ್ ಸಜೆಷನ್, ನೀನು ಫಸ್ಟ್ ಕ್ಲಾಸ್ ಬಂದಿದೆಯಲ್ಲ ಸಜೆಷನ್, ಯು ಟೇಕ್ ಕಾಮರ್ಸ್, ಯು ಟೇಕ್ HEBA, ಯು ಟೇಕ್ CBA ಏನಾದರೂ ಒಂದು ಹೇಳಿ. ಸ್ಟೂಡೆಂಟ್ ನೋ ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್. ಅವ್ಳಿಗೆ ನೋ ಸರ್ ಐ ವಾಂಟ್ ಟು ಜಾಯಿನ್ ಸೈನ್ಸ್, ನಾನು ಸೈನ್ಸಿಗೆ ಸೇರ್ಕೋಬೇಕು ಸರ್. ಓಕೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಟುಮಾರೋ, ಆಯಿತು ನಾಳೆ ಬಂದು ಸೇರ್ಕೋ. ಸ್ಟೂಡೆಂಟ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಓಕೆ ಸರ್ ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು. ಸೊ ಸ್ಟೂಡೆಂಟ್ ಮೊದಲು ಗುಡ್ ಮಾರ್ನಿಂಗ್ ಅಂತ ಸಾಮಾನ್ಯವಾಗಿ ಫಿಕ್ಸ್ ಆಗಿರುತ್ತೆ. ಲಾಸ್ಟ್ ಸೆಂಟೆನ್ಸ್ ಓಕೆ, ಓಕೆ ಬೈ BYE, ನೀವು ಬರೀ BY ಬರಿಬಾರ್ದು, BYE ಬೈ. ಥ್ಯಾಂಕ್ ಯು, ಥ್ಯಾಂಕ್ ಅನ್ನೋದನ್ನು ನೀವು TANK ಟ್ಯಾಂಕ್ ಮಾಡಿಬಿಡ್ತೀರಾ. ಟ್ಯಾಂಕ್ ಅಲ್ಲ ಅದು, ಥ್ಯಾಂಕ್ THANK, ಥ್ಯಾಂಕ್ ಯು. ಲಾಸ್ಟ್ ಸೆಂಟೆನ್ಸ್ಗೆ ಇದು ಫಿಕ್ಸ್ ಮಾಡಿಬಿಡಿ. ಓಕೆ ಬಾಯ್ ಥ್ಯಾಂಕ್ ಯು, 1 ಮಾರ್ಕ್ ರೆಡಿ, ಅದು ನಿಮಗೆ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗು ಗುಡ್ ಮಾರ್ನಿಂಗ್ ಅನ್ನೋದು ಸಾಮಾನ್ಯ ಬರ್ತಿರುತ್ತೆ, ಇಲ್ಲಾಂದರೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ನಿಮಗೆ ಈಗ ಒಂದು 4-5 ಮಾಡಿ ತೋರಿಸಿದ್ದೀನಿ. ಇದು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಇದನ್ನು ಆದಷ್ಟು ನೀವು ಮಾರ್ಕ್ಸ್ ಕಳ್ಕೊಬೇಡಿ. ನಿಮ್ಗೆ ಏನು ಅನಿಸುತ್ತೆ, ಯಾವ ಥರ ಅರ್ಥ ಆಗುತ್ತೆ, ಏನು ಪ್ರಾಕ್ಟೀಸು, ಎಲ್ಲಾದರೂ ಎಕ್ಸಾಂಪಲ್ ಸಿಕ್ಕರೆ ಮಾಡಿರಿ. ಮಾಡಿದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಭಾಷೆ ನಾವು ಆಡೋ ಭಾಷೆ ಇದು, ಹೀಗೆ ಬರಿಬೇಕು ಅಂತ ಏನಿಲ್ಲ. ಒಟ್ಟು ನೀವು ಆ ಜಾಗ ಫಿಲಪ್ ಮಾಡಬೇಕು, ಸ್ವಲ್ಪ ಅರ್ಥ ಬರೋ ಥರ ಏನಾದರೂ ಬರಿಬೇಕು ನೀವು. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಮ 28ನೇ ಕ್ವೆಶ್ಚನ್, 4 ಮಾರ್ಕ್ಸಿನ ಕ್ವೆಶ್ಚನ್ನು ಮುಗಿದಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 29ನೇ ಕ್ವೆಶ್ಚನನ್ನು ತಗೊಳ್ತೀನಿ. ಥ್ಯಾಂಕ್ ಯು.